ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ ನನ್ಗೆ. ಅದಕ್ಕೆ ಯೂಶಲಿ ಆ ಸೈಡ್ ಹೋಗೋದೇ ಇಲ್ಲ ನಾನು. ಅದು ಹೋಗ್ಬೇಕು ಇವಾಗ. ಆಲ್ರೆಡಿ 9:30 ಇಷ್ಟೊಂದು ಬಿಸಿಲಿದೆ. ನಾವೆಲ್ಲ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಇವರಿಬ್ರು ಮಾತ್ರ ಫ್ರೆಂಡ್ಸು ಚೆನ್ನಾಗಿ ತಿಂತಾ ಇದಾರೆ. ಅಲ್ಲಿರೋ ಜನ ಹಿಂಗಿದಾರೋ ಏನೋ. ಬಾಯ್, ಇಲ್ಲೇ ಇರೋ ಅಜ್ಜಿ ಜೊತೆ ನಾವು ಹೋಗಿ ಬರ್ತೀರಿ. ಮೈ ಗಾಡ್, ಎಲ್ಲಿ ಹೋಗೋದು ಇವಾಗ ನೀನು? ಎಲ್ಲಿ ಹೋಗೋದು? ಎಲ್ಲ ಪುಡಿ ಮಾಡಿ. ಹಾಯ್ ಆಲ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನೇತ್ರ MJ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದೇನು ಸಡನ್ ಪ್ಲಾನ್ ಅಲ್ಲ, ಒಂದು 15 ಡೇಸ್ ಅಂದರೆ ಸುಮಾರು ದಿವಸದಿಂದ ಅನ್ಕೊಳ್ತಾ ಇದ್ವಿ ಹೋಗಬೇಕು ಅಂತ ಅಂದ್ಬಿಟ್ಟು. ಇದು ಈ ವರ್ಷದಲ್ಲಿ ಸೆಕೆಂಡ್ ಟೈಮ್ ನಾನು ಹೋಗ್ತಾ ಇರೋದು. ಹಾಗೆ ಸುಮಾರು ದಿನದಿಂದ ಪ್ಲಾನಿಂಗ್ ಇತ್ತು ಹೋಗಬೇಕು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಇವಾಗ ಏನು ಬುಕ್ ಎಲ್ಲ ಏನು ಮಾಡಿಲ್ಲ, ಡೈರೆಕ್ಟಾಗಿ ಹಾಗೆ ಹೋಗ್ತಾ ಇದ್ದೀವಿ. ಈಗ ನನ್ನ ಹಸ್ಬೆಂಡ್ ರೆಡಿ ಆಗ್ತಿದ್ದಾರೆ, ಆಲ್ಮೋಸ್ಟ್ ಆಯಿತು, ಎಲ್ಲ ಡನ್. ನನ್ನ ಮಕ್ಕಳು ಕೂಡ ರೆಡಿ ಆಗಿದ್ದಾರೆ. ಸೊ ಈಗ ಹೊರಡೋದೇನೆ. ಮತ್ತು ನಾವು ನವೀನಣ್ಣ ಅವರು ಹೋಗ್ತಾ ಇದ್ದೀವಿ. ಶಾರದಾ, ಪಾಪು, ನವೀನಣ್ಣ, ಹಾಗೆ ನಾವು 4 ಜನ, ಇಷ್ಟು ಜನ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ಈಗ ಸ್ಟಾರ್ಟ್ ಆಗಿದೆ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ನೋಡ್ಕೊಳ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಏನೂ ಆಗಿಲ್ಲ. ಇವಾಗ 9 ಗಂಟೆ ಟೈಮು. ಇದೇ ಫಸ್ಟ್ ಟೈಮ್ ನಾವು ಟ್ರಿಪ್ ಅಂತ ಹೋದರೆ ಇಷ್ಟು ಲೇಟಾಗಿ ಬಿಡ್ತಾ ಇರೋದು. ಬಿಕಾಸ್ ನಾಳೆ ನಾವು ದರ್ಶನ ಮಾಡ್ತಾ ಇದ್ದೀವಿ. ಇವತ್ತು ಫುಲ್ ಡೇ ಟ್ರಾವೆಲಿಂಗೇ ಆಗುತ್ತೆ. ಹಾಗೆ ಹೋಗ್ತಾ ಲೇಪಾಕ್ಷಿಗೆ ಹೋಗೋಣ ಅಂತ ಕೂಡ ಅಂದ್ಕೊಂಡಿದ್ದೀವಿ. ಸೊ ಇವಾಗೆಲ್ಲರದು ರೆಡಿ ಆಗಿದೆ, ಬನ್ನಿ ಹೊರಡೋಣ. ಆ್ಯಂಡ್ ಶಾರದಾ ಅವ್ರನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಹೋಗೋಣ. ಇವಾಗಂತೂ ಬೆಳಗ್ಗೆ ಹೊತ್ತು ಎದ್ದೊಳಕ್ಕೆ ಆಗಲ್ಲ, ತುಂಬಾ ಚಳಿ ಆಗುತ್ತೆ. ಬೆಳಗ್ಗೆ 6 ಗಂಟೆಗೆ ಮಕ್ಕಳು ಸ್ಕೂಲ್ ಇದ್ದಾಗೆಲ್ಲ ಬೆಳಗ್ಗೆ ಬೇಗನೆ ಎದ್ದು ಮಕ್ಳಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕಳಿಸ್ತಾ ಇದ್ದೆ. ಅವಾಗಂತೂ ಎದ್ದೊಳಕ್ಕೆ ನಿದ್ದೆನೇ ಬಿಡ್ತಾ ಇರಲಿಲ್ಲ. ಬಟ್ ಇವತ್ತು ನಾವು ಸ್ವಲ್ಪ ಲೇಟಾಗಿ ಹೋಗ್ತಾ ಇರೋದ್ರಿಂದ ಆರಾಮಾಗಿ ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾತ್ರ ಮಾಡಿಲ್ಲ, ಬಟ್ ಬೇರೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಪ್ಯಾಕಿಂಗ್ ಕೂಡ ಅಷ್ಟೇ ಇವತ್ತು ಬೆಳಗ್ಗೆ ಎದ್ದು ಮಾಡಿದ್ದೀನಿ. ಇಲ್ಲಾಂದರೆ ಯೂಶ್ವಲಿ ನಾನು ಪ್ರೀವಿಯಸ್ ಡೇಸಲ್ಲೇ ಮಾಡಿಬಿಡ್ತೀನಿ. ಅಂದರೆ ಒಂದು 2 ಡೇಸ್ ಇರಬೇಕಾದ್ರೆ ಎಲ್ಲಾದರೂ ಹೋಗೋ ಆಗಿದ್ದರೆ ಪ್ಯಾಕ್ ಮಾಡಿಬಿಡ್ತೀನಿ. ಇನ್ನು ಹೋಗೋ ಗಡ್ಬಿಡಿಯಲ್ಲಿ ಅದು ಮರ್ತೆ ಇದು ಮರ್ತೆ ಅಂತ ಆಗಬಾರ್ದು ಅಂತ. ಬಟ್ ಈ ಸಲ ಇವತ್ತೇ ಇದ್ದು ಹಾಗೆ ಪ್ಯಾಕ್ ಮಾಡ್ಕೊಂಡು ಹಾಗೆ ಹೊರಡ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿಲ್ಲ, ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು. ನವೀನಣ್ಣ ಅವ್ರನ್ನ ಕರ್ಕೊಂಡು ಶಾರದಾ ಅವ್ರನ್ನ ಪಿಕ್ ಮಾಡಿಕೊಂಡು ಆಮೇಲೆ ಹೊರಡಬೇಕು. ನಾವು ಆ್ಯಕ್ಚುಲಿ 9:30ಗೆ ನಾವು ಬಿಡಬೇಕು ಅಂತ ಅಂದ್ಕೊಂಡಿದ್ವಿ. ಸ್ವಲ್ಪ ಬೇಗನೆ ರೆಡಿ ಆದ್ವಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಶಾರದಾ ಅವರು ರೆಡಿ ಆಗಿದ್ದಾರೆ. ಸೊ ಹೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ಆಲ್ರೆಡಿ 9:30 ಇಷ್ಟೊಂದು ಬಿಸಿಲಿದೆ. ಇನ್ನು ಲೇಪಾಕ್ಷಿ, ಈ ಮಂತ್ರಾಲಯ ಹತ್ರ ಎಲ್ಲ ಬಿಸಿಲುಗಳು ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ ನನ್ಗೆ. ಅದಕ್ಕೆ ಯೂಶಲಿ ಆ ಸೈಡ್ ಹೋಗೋದೇ ಇಲ್ಲ. ನನ್ಗೆ ಆ ಟೆಂಪಲ್ಗೋಸ್ಕರ ಇದು 2ನೇ ಸಲ ಹೋಗ್ತಾ ಇರೋದು. ಬಿಟ್ರೆ ಆ ಕಡೆಗೆ ಹೋಗೋದಕ್ಕೆ ನನ್ಗೆ ಇಷ್ಟನೇ ಆಗಲ್ಲ, ಅಷ್ಟು ಬಿಸಿಲು. ಅಲ್ಲಿರೋ ಜನ ಹಿಂಗಿದಾರೋ ಏನೋ. ನಮಗೆ ಈ ವೆದರ್ಗೆ ಸೆಟ್ ಆಗಿಬಿಟ್ಟು ಮತ್ತೆ ಅಲ್ಲಿ ಆ ವೆದರ್ ನಮ್ಗೆ ಸೆಟ್ ಆಗಲ್ಲ, ಅಡ್ಜಸ್ಟ್ ಆಗಲ್ಲ. ಸೊ ನೋಡೋಣ. ಇವತ್ತು ಅಕಸ್ಮಾತ್ ನಮ್ಮ ಲಕ್ ಚೆನ್ನಾಗಿತ್ತು, ಸ್ವಲ್ಪ ಕೂಲಾಗಿತ್ತು ವೆದರ್ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಇವಾಗ ಮಕ್ಕಳಿಗೆ ಕ್ರಿಸ್ಮಸ್ ಹಾಲಿಡೇಸ್ ಮತ್ತು ನ್ಯೂ ಇಯರ್ಗೆ ಅಂತೆಲ್ಲ ಇವಾಗಲೇ ರಜಾ ಕೊಟ್ಬಿಟ್ಟಿದ್ದಾರೆ. ಈ ಸಲ ಆ್ಯನ್ಯುವಲ್ ಡೇ ಕೂಡ ಇರಲಿಲ್ಲ, ಬಿಕಾಸ್ ಸ್ಪೋರ್ಟ್ಸ್ ಡೇ ಮಾಡಿದರು. ಸೊ ಹಾಗಾಗಿ ಈ ಸಲ ಆ್ಯನ್ಯುವಲ್ ಡೇ ಮಾಡಲಿಲ್ಲ. ಹಾಗಾಗಿ ಎಕ್ಸ್ಟ್ರಾ ಹಾಲಿಡೇಸ್ ಕೂಡ ಕೊಟ್ಟಿದ್ದಾರೆ. ಸೊ ಮಕ್ಕಳಿಗೆ 15 ದಿನ ರಜಾ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಸ್ಕೂಲ್ದು ಟೆನ್ಷನ್ ಇಲ್ಲ. ಅದ್ಯಾಕೋ ಕಣ್ಣಲ್ಲಿ ನೀರ್ ಬರ್ತಾರದು ಒಂದೇ ಕಣ್ಣಲ್ಲಿ. ಬೆಳಗ್ಗೆನೆ ಮಾಡಿಸ್ಬಿಟ್ರು. ಚಿಂಟು ಎಷ್ಟು ಗಂಟೆಗೆ ಎದ್ದ ಚಿಂಟು? ಅವನು 6 ಗಂಟೆಗೆ ಎದ್ದ. ಅಮ್ಮ ಎಲ್ಲಿ ಹೋಗೋದು ಇವಾಗ ನೀನು? ಎಲ್ಲಿ ಹೋಗೋದು? ಕರಿ ಮಮ್ಮಿನ, ಕರಿ ಮಮ್ಮಿ ಪಾಪನ, ಕರಿ ಕಾರ್ ಬಂತು ಹೋಗೋಣ. ಕರಿ ಅಪ್ಪನ, ಕರಿ ಎಲ್ಲಿ ಡ್ಯಾಡಿ?
ಏಯ್ ಚಿಂಟು, ನಾವೆಲ್ಲ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಇವರಿಬ್ರು ಮಾತ್ರ ಫ್ರೆಂಡ್ಸು ಚೆನ್ನಾಗಿ ತಿಂತಾ ಇದಾರೆ. ನಮ್ಗೆಲ್ಲ ಉಪವಾಸ ಅಂತ. ಅದೇ ಚೆನ್ನಾಗಿರೋದೆಲ್ಲ ನೀವು ತಿನ್ರಿ. ನಾನು ಬಾಯ್. ಇಲ್ಲೇ ಇರೋ ಅಜ್ಜಿ ಜೊತೆ ನಾವು ಹೋಗಿ ಬರ್ತೀರಿ. ಟಾಟಾ. ಶಾಂತ ನೀವು ಬನ್ನಿ ಮುಂದೆ ನೋಡೋಣ ಏನ್ ಮಾಡುತ್ತೆ. ಅದು ಕಾನ್ಫಿಡೆಂಟ್. ನಮ್ಮಮ್ಮ ನಮ್ಮನ್ನ ಬಿಟ್ಟೋಗಲ್ಲ. ಎಲ್ಲಿಗೆ? ಹಾ ಬಾಯ್ ಬಾಯ್. ನಾವೆಲ್ಲ ಹೋಗ್ತೀರಿ. ಅದು ಹೋಗ್ಬೇಕು ಇವಾಗ. ಅಷ್ಟೇ, ಮನೆ ವಾಪಸ್ಸು. ಅತಿಶಯದ ನಾನು ಎತ್ಕೊಳ್ಳೋ ಮಗು, ನಾ ಬರುತ್ತಾ? ಫ್ಲೈಂಗ್ ಕಿಸ್ ಕೊಡು. ಇನ್ನು ಪಾಪುನ ನೋಡಿ ಅಂತ ತುಂಬಾ ದಿನ ಆಗಿತ್ತು. ನನ್ನ ಮಗಳಿಗೆ ಚಿಕ್ಕ ಚಿಕ್ಕ ಮಕ್ಳಂದ್ರೆ ತುಂಬಾನೇ ಇಷ್ಟ. ಬಟ್ ಮನೇಲಿದ್ದಾಗ ಅಕ್ಕ ತಮ್ಮ ಅಂತೂ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ. ರಜಾ ಸಿಕ್ಕಿದ್ರೆ ಸಾಕು ನನಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಥರ ಸಣ್ಣ ಸಣ್ಣ ಮಕ್ಳು ಅಂತಂದರೆ ನನ್ನ ಮಗಳಿಗೆ ತುಂಬಾ ಇಷ್ಟ. ಇನ್ನು ಬ್ರೇಕ್ಫಾಸ್ಟ್ ಹಾಕಿರ್ಲಿಲ್ವಲ್ಲ, ಸೊ ಹಾಗಾಗಿ ಇಲ್ಲೇ ಮನೆ ಹತ್ರನೇ ಒಂದು ಹೋಟೆಲ್ಗೆ ಬಂದು ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಣ ಅಂತ. ಬಿಕಾಸ್ ಆ ಕಡೆ ಎಲ್ಲ ಸ್ವಲ್ಪ ಊಟ ನಮಗೆ ಸೆಟ್ ಆಗೋದು ಅಷ್ಟರಲ್ಲೇ ಇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಬ್ರೇಕ್ಫಾಸ್ಟ್ಗೆ ನಾನು ರೈಸ್ ಬಾತ್, ನನ್ನ ಮಗ ರೈಸ್ ಬಾತ್, ಅಲ್ಲಿ ನನ್ನ ಹಸ್ಬೆಂಡು ಇಡ್ಲಿ ತಗೊಂಡಿದ್ದಾರೆ. ಸೊ ಈಗ ಯೂಶ್ವಲಿ ನಾನು ರೈಸ್ ಬಾತ್ನ ತುಂಬ ಇಷ್ಟಪಡ್ತೀನಿ. ಎಲ್ಲೇ ಹೋಟ್ಲಿಗೆ ಹೋದ್ರೂ ಫಸ್ಟು ನಾನು ರೈಸ್ ಬಾತೇ ಪ್ರಿಫರ್ ಮಾಡ್ತೀನಿ. ನಾನು ಪ್ರೀವಿಯಸ್ ಇಲ್ಲಿಗೆ ಬಂದಿದ್ದೆ, ಬಟ್ ತುಂಬ ಚೆನ್ನಾಗಿತ್ತು. ಈ ಸಲ ಯಾಕೋ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಇನ್ನು ನನ್ನ ಮಗಳಿಗೆ ಚೀಸ್ ದೋಸೆ ತೊಗೊಳ್ತು, ಹಾಗೆ ಶಾರದಾ ಮಸಾಲೆ ದೋಸೆ, ಅಣ್ಣ ಬಟ್ರ್ ದೋಸೆ ತೊಗೊಂಡ್ರು. ಚೀಸ್ ದೋಸೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಫಿಲ್ ಆಗಿತ್ತು ಚೀಸ್ ದೋಸೆ. ಬಟ್ ನನ್ನ ಮಗಳಿಗೆ ಸ್ವಲ್ಪ ಆಯಿಲ್ ಫುಡ್ಡು ಈ ಥರ ದೋಸೆ ಎಲ್ಲ ಅವಾಯ್ಡ್ ಮಾಡ್ತೀನಿ, ಬಿಕಾಸ್ ನನ್ನ ಮಗಳಿಗೆ ಟ್ರಾವೆಲಿಂಗಲ್ಲಿ ವಾಮಿಟ್ ಆಗುತ್ತೆ ಅಂತ. ಬಟ್ ಈ ಸಲ ಅಣ್ಣ ಇಲ್ಲ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಈಸ್ಕೊಟ್ರು. ಚೀಸ್ ದೋಸೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು. ಎಲ್ಲ ಪುಡಿ ಮಾಡಿ ತಿನ್ನೋದು ಕೊಟ್ಟಿದ್ದ, ಅವರು ಪುಡಿ ಮಾಡೋದು ಕೊಟ್ಟಿದ್ದ. ಖಾಲಿ ಟಿಶ್ಯೂ ಕೊಡುತ್ತೆ, ಖಾಲಿ ಮೂತಿ ಹೊಸೋದಕ್ಕೆ. ಮಕ್ಕಳಿಗೆ ವಾಮಿಟಿಂಗ್ ಕೇಸ್. ಸೊ ಪಾನ್ ಚಾಕ್ಲೇಟ್ ಅದೇನೋ ಬರುತ್ತಲ್ಲ ರೀ, ಪಾನು ತುಳಸಿ ರಾಯಲ್ ಖಜೂರ್. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಟೈಮ್ ಇವಾಗ 10:50 ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಮಸ್ವಿ ಓನದು ಕೈಯಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಮಕ್ಕಳಿಗೆ ಈ ವಾಮಿಟಿಂಗ್ ಎಲ್ಲ ಆಗ್ತಿರೋ ಥರ ಕೆಲವೊಂದು ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಇವಾಗ ನಾವು ಲೇಪಾಕ್ಷಿ ಹತ್ರ ಬಂದಿದ್ದೀವಿ. ಈ ದೇವಸ್ಥಾನ ಅಂತೂ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾವು ಹಂಪಿಗೆಲ್ಲ ಹೋದಾಗ ನೋಡ್ತೀವಲ್ವ, ಬೇಲೂರೆಲ್ಲ ಅದೇ ಥರನೇ ಇದೆ, ತುಂಬ ಚೆನ್ನಾಗಿದೆ. ಸೊ ಇವಾಗ ರೀಚ್ ಆಗಿದ್ದೀವಿ. ಸೊ ಈ ವ್ಲಾಗ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಕಂಪ್ಲೀಟಾಗಿ ಡೀಟೇಲ್ ಆಗಿ ದೇವಸ್ಥಾನನ ತೋರಿಸ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ ಮರಿದಿರಾ. ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.